ಅದೆಲ್ಲದರ ಜೊತೆಗೆ ಟ್ರಂಪ್ EU ಜೊತೆಗೆ ಆಗಿರುವಂತಹ ಒಪ್ಪಂದ, ಭಾರತದ ಒಪ್ಪಂದ ನಂತರ ಸ್ವಲ್ಪ ಮೆತ್ತಗಾದಾಗೆ ಕಾಣಿಸ್ತಾ ಇದ್ದಾರೆ. ಇನ್ನು ಟ್ರಂಪ್ ಮಾತನಾಡಿರುವಂತಹ ವಿಚಾರ ಟ್ವೀಟ್ ಮಾಡಿ ಹೇಳ್ಕೊಂಡಿದ್ದಾರೆ. ಭಾರತದ ಒಪ್ಪಂದದ ವಿಚಾರದಲ್ಲಿ ರಷ್ಯಾ ಉಕ್ರೇನ್ ಯುದ್ಧ ನಿಲ್ಲಿಸುವುದಕ್ಕೆ ಇದು ಸಹಕಾರಿಯಾಗುತ್ತೆ. ಇಂಧನ, ಟೆಕ್, ಕೃಷಿ, ಕಲ್ಲಿದ್ದಲು ಇದೆಲ್ಲದರಲ್ಲೂ ಸಹ ಭಾರತ US ಜೊತೆಗೆ ವ್ಯಾಪಾರ ಮಾಡಿಕೊಳ್ಳಕ್ಕೆ ಒಪ್ಕೊಂಡಿದೆ. ಅದರ ಜೊತೆಗೆ US-ನಲ್ಲಿ ಬರೋಬ್ಬರಿ 500 ಬಿಲಿಯನ್ ಅಷ್ಟು ವ್ಯಾಪಾರ ವಹಿವಾಟನ್ನ ಮಾಡ್ತೀವಿ, 500 ಬಿಲಿಯನ್ ಅಷ್ಟು ವ್ಯಾಪಾರ ವಹಿವಾಟನ್ನ ಮಾಡ್ತೀವಿ ಅಂತ ಸ್ವತಃ ಮೋದಿ ಅವರು ಹೇಳಿದಾರಂತೆ. ಹಾಗಾದ್ರೆ ಟ್ರಂಪ್ ಏನೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಇವತ್ತಿನ ಅವರ ಟ್ವೀಟ್ನಲ್ಲಿ ಅಂತ ನೋಡ್ತಾ ಹೋದ್ರೆ ಬಹಳಷ್ಟು ಪ್ರಮುಖವಾಗಿರುವಂತಹ ವಿಚಾರ ಮೊದಲು ಬರುವಂತದ್ದೇ ಶೇಕಡ ಹೆಚ್ಚುವರಿಯಾಗಿ 25% ಏನು ತೆರಿಗೆಯನ್ನು ಹಾಕಲಾಗಿತ್ತಲ್ಲ, ಅದರ ಜೊತೆಗೆ ಅದನ್ನು 25ರಿಂದ 18% ಇಳಿಸಿದೀವಿ ಅನ್ನುವಂತಹ ವಿಚಾರವನ್ನು ಹೇಳಿದ್ದಾರೆ. ಅದರ ಜೊತೆಗೆ ಕೆಲವೊಂದು ಮಹತ್ವದ ವಿಚಾರಗಳನ್ನು ಮೆನ್ಷನ್ ಮಾಡ್ತಾ ಹೋಗಿದ್ದಾರೆ. ಅದೆಲ್ಲ ಏನು ಅಂತ ಹೇಳಿದ್ರೆ ಟ್ವೀಟ್ನಲ್ಲಿ ಇನ್ ಡಿಟೇಲ್ ಆಗಿ ಮೆನ್ಷನ್ ಮಾಡಿರೋದು ನೋಡ್ತಾ ಹೋದ್ರೆ, ಇಂದು ಬೆಳಗ್ಗೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ನಾನು ಮಾತನಾಡುವಂತಹ ಅವಕಾಶ ದೊರೆತಿದ್ದು ನನಗೆ ಗೌರವದ ವಿಚಾರ. ಅವರು ನನ್ನ ಅತ್ಯಂತ ಒಳ್ಳೆಯ ಸ್ನೇಹಿತರಲ್ಲಿ ಒಬ್ಬರು ಹಾಗೂ ತಮ್ಮ ದೇಶದ ಶಕ್ತಿಶಾಲಿ ಮತ್ತು ಗೌರವಾನ್ವಿತ ನಾಯಕರವರು. ನಾವು ವ್ಯಾಪಾರ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಮಾತನಾಡಿದ್ದೇವೆ. ರಷ್ಯಾ ಮತ್ತು ಉಕ್ರೇನ್ ನಡುವಿರುವಂತಹ ಯುದ್ಧವನ್ನು ಅಂತ್ಯಗೊಳಿಸುವಂತಹ ವಿಷಯದಲ್ಲೂ ಸಹ ಚರ್ಚೆಯನ್ನು ನಡೆಸಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ರಷ್ಯಾದ ತೈಲವನ್ನು ಖರೀದಿ ಮಾಡೋದನ್ನು ನಿಲ್ಲಿಸಿ ಅಮೆರಿಕಾದಿಂದ ಹಾಗೂ ಸಾಧ್ಯವಾದರೆ ವೆನೆಜುವೆಲಾದಿಂದ ಕಚ್ಚಾ ತೈಲವನ್ನು ಖರೀದಿ ಮಾಡಿಕೊಳ್ಳೋದಕ್ಕೆ ಒಪ್ಕೊಂಡಿದ್ದಾರೆ. ಇದರಿಂದ ಉಕ್ರೇನ್ ಮೇಲೆ ಆಗ್ತಾ ಇರುವಂತಹ ಯುದ್ಧವನ್ನು ಅಂತ್ಯಗೊಳಿಸೋದಕ್ಕೆ ಇದು ಸಹಕಾರಿಯಾಗುತ್ತೆ. ಈ ಯುದ್ಧದಲ್ಲಿ ಪ್ರತಿ ವಾರ ಸಾವಿರಾರು ಜನ ಸಾವನ್ನಪ್ತಾ ಇದ್ದಾರೆ. ಈ ಎಲ್ಲ ಕಾರಣಗಳಿಂದ ನಮ್ಮ ಮಾತು ಫಲಶ್ರುತಿ ಪಡ್ಕೊಂಡಂಗೆ ಕಾಣಿಸ್ತಾ ಇದೆ ಅನ್ನುವಂತಹ ವಿಚಾರವನ್ನು ಹೇಳ್ತಿದ್ದಾರೆ. ನೀವೇನು ಭಾರತದ ಮೇಲಿನ ಸುಂಕದ ವಿಚಾರವಾಗಿ ನೋಡ್ತಾ ಹೋದ್ರೆ ಅವರೊಂದು ಟ್ವೀಟ್ ಅನ್ನ ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪ್. ಆ ಟ್ವೀಟ್ ಅಲ್ಲಿ ಏನಿದೆ ಏನಿಲ್ಲ ಅನ್ನುವಂಥದ್ದು ನೋಡ್ತಾ ಹೋದ್ರೆ ಬಹಳಷ್ಟು 3 ವಿಚಾರಗಳ ಬಗ್ಗೆ ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು 3 ಪ್ರಮುಖ ಅಂಶಗಳು ಅಂತಾನೆ ಹೇಳ್ಬಹುದು. ನಾನು ಆವಾಗಲೇ ಹೇಳ್ತಾ ಇದ್ದೆ, ಆ ಟ್ವೀಟ್ ಅನ್ನ ಒಂದ್ಸರಿ ಓದ್ಬಿಡ್ತೀನಿ, ಏನೆಲ್ಲ ಇದೆ ಏನೆಲ್ಲ ಇಲ್ಲ ಏನೆಲ್ಲ ಮೆನ್ಷನ್ ಮಾಡಿದ್ದಾರೆ ಅನ್ನುವಂತಹ ವಿಚಾರವನ್ನ. ಇಂದು ಭಾರತ ಪ್ರಧಾನಿಯಾಗಿರುವಂತಹ ನರೇಂದ್ರ ಮೋದಿ ಅವರಿಗೆ ನಾನು ಮಾತನಾಡುವಂತಹ ಅವಕಾಶ ಸಿಕ್ಕಿದ್ದು ನನಗೆ ಗೌರವದ ವಿಚಾರ. ಅವರು ನನ್ನ ಅತ್ಯಂತ ಒಳ್ಳೆಯ ಸ್ನೇಹಿತರಲ್ಲಿ ಒಬ್ಬರು, ಜೊತೆಗೆ ತಮ್ಮ ದೇಶದ ಶಕ್ತಿಶಾಲಿ ಮತ್ತು ಗೌರವಾನ್ವಿತ ನಾಯಕರವರು. ನಾವು ವ್ಯಾಪಾರ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಮಾತನಾಡಿದ್ದೇವೆ. ರಷ್ಯಾ ಉಕ್ರೇನ್ ನಡುವಿರುವಂತಹ ಯುದ್ಧವನ್ನು ಅಂತ್ಯಗೊಳಿಸುವಲ್ಲಿ ಈ ವಿಚಾರವೂ ಸಹ ಬಹಳಷ್ಟು ಪ್ರಮುಖವಾಗಿರೋದು. ಪ್ರಧಾನಿ ನರೇಂದ್ರ ಮೋದಿ ಅವರು ರಷ್ಯಾದ ತೈಲ ಖರೀದಿಯನ್ನು ನಿಲ್ಲಿಸಿ ಅಮೆರಿಕಾದಿಂದ ಹಾಗೂ ಸಾಧ್ಯವಾದರೆ ವೆನೆಜುವೆಲಾದಿಂದ ಹೆಚ್ಚು ತೈಲವನ್ನು ಖರೀದಿ ಮಾಡಿಕೊಳ್ಳೋದಕ್ಕೆ ಒಪ್ಕೊಂಡಿದ್ದಾರೆ. ಇದರಿಂದ ಉಕ್ರೇನ್ನಲ್ಲಿ ಈಗ ನಡೀತಾ ಇರುವಂತಹ ಯುದ್ಧವನ್ನು ಅಂತ್ಯಗೊಳಿಸೋದಕ್ಕೆ ಸಹಕಾರಿಯಾಗುತ್ತೆ. ಈ ಯುದ್ಧದಲ್ಲಿ ಪ್ರತಿ ವಾರ ಸಾವಿರಾರು ಜನರು ಸಾವನ್ನಪ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಇರುವಂತಹ ಸ್ನೇಹ ಮತ್ತು ಗೌರವದ ಹಿನ್ನೆಲೆಯಲ್ಲಿ ಜೊತೆಗೆ ಅವರ ಬಳಿ ವಿನಂತಿಸಿಕೊಂಡಂತೆ ತಕ್ಷಣದಿಂದಲೇ, ಇದು ಬಹಳಷ್ಟು ಇಂಪಾರ್ಟೆಂಟ್, ತಕ್ಷಣದಿಂದಲೇ ಅಮೆರಿಕ ಮತ್ತು ಭಾರತದ ನಡುವೆ ಒಂದು ವ್ಯಾಪಾರ ಒಪ್ಪಂದಕ್ಕೆ ನಾವು ಒಪ್ಪಿಕೊಂಡಿದ್ದೇವೆ. ಬಹಳಷ್ಟು ಪ್ರಮುಖವಾಗಿ ಮೆನ್ಷನ್ ಮಾಡುವಂಥದ್ದು ಈ ವಿಚಾರ. ಅಂದರೆ ಭಾರತ ಮತ್ತು ಅಮೆರಿಕದ ನಡುವೆ ವ್ಯಾಪಾರ ಒಪ್ಪಂದದ ವಿಚಾರವಾಗಿ ಇಷ್ಟು ದಿವಸಗಳ ಕಾಲ ತೆರೆಮರೆಯಲ್ಲಿ ಚರ್ಚೆ ನಡೀತಾ ಇತ್ತು ಅಂತ ಹೇಳಲಾಗ್ತಾ ಇತ್ತು. ಅದನ್ನ ಒಪ್ಪಿಕೊಂಡಿದ್ದೇವೆ ಅಂತ ಸ್ವತಃ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ. ಅದರ ಅಡಿಯಲ್ಲಿ ಅಮೆರಿಕ ವಿಧಿಸ್ತಾ ಇರುವಂತಹ ಪರಸ್ಪರ ರಿಸಿಪ್ರೋಕಲ್ ಸುಂಕವನ್ನ ಶೇಕಡ 25ರಿಂದ 18ಕ್ಕೆ ಇಳಿಸಲಾಗಿದೆ. ಅಂದ್ರೆ ಈಗಾಗಲೂ ಭಾರತದ ಮೇಲೆ ಹೆಚ್ಚುವರಿಯಾಗಿ 25% ತೆರಿಗೆಯನ್ನು ಸುಂಕವನ್ನು ಹಾಕಿರುವಂತಹ ಡೊನಾಲ್ಡ್ ಟ್ರಂಪ್ ಅದರಲ್ಲಿ ಶೇಕಡ 25ರಿಂದ 18ಕ್ಕೆ ಇಳಿಸಲಾಗಿದೆ ಅನ್ನುವಂತಹ ವಿಚಾರವನ್ನು ಹೇಳಿದ್ದಾರೆ. ಅದೇ ರೀತಿಯಾಗಿ ಭಾರತವು ಅಮೆರಿಕ ವಿರುದ್ಧ ತರುವಂತಹ ತನ್ನ ಸುಂಕ ಮತ್ತು ಸುಂಕೇತರ ಅಡೆತಡೆಗಳನ್ನು ಶೂನ್ಯಕ್ಕೆ ಇಳಿಸುವಂತಹ ವಿಚಾರಕ್ಕೆ ಮುಂದಾಗಲಿದೆ. ಇದು ಬಹಳಷ್ಟು ಇಂಪಾರ್ಟೆಂಟ್. ಅಂದ್ರೆ
ಭಾರತ ಜೀರೋ ಟ್ರೇಡ್ಗೆ ಏನಾದರೂ ಒಪ್ಕೊಂಡು ಬಿಡ್ತಾ ಅಮೆರಿಕದ ಜೊತೆಗೆ ಅನ್ನುವಂತಹ ಪ್ರಶ್ನೆ. ಇದರ ಜೊತೆಗೆ ಪ್ರಧಾನಮಂತ್ರಿ ಅವರು ಬೈ ಅಮೆರಿಕನ್ ಅನ್ನುವಂತಹ ನಿಟ್ಟಿನಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಖರೀದಿಸೋ ಸಲುವಾಗಿ ಬದ್ಧರಾಗಿದ್ದಾರೆ. ಅಂದ್ರೆ ಅಮೆರಿಕದ ಪ್ರಾಡಕ್ಟ್ಗಳನ್ನು ಭಾರತ ಖರೀದಿ ಮಾಡಿಕೊಳ್ಳೋದಕ್ಕೆ ಒಪ್ಕೊಂಡಿದ್ದಾರೆ ಅನ್ನುವಂತಹ ವಿಚಾರವನ್ನು ಹೇಳ್ತಾ ಇದ್ದಾರೆ. ಅದರಲ್ಲಿ ಅಮೆರಿಕದ ಇಂಧನ ಆಗಿರ್ಬೋದು, ತಂತ್ರಜ್ಞಾನ ಆಗಿರ್ಬೋದು, ಕೃಷಿ ಆಗಿರ್ಬೋದು, ಕಲ್ಲಿದ್ದಲು ಮತ್ತು ಇನ್ನಿತರ ಅನೇಕ ಉತ್ಪನ್ನಗಳಲ್ಲಿ ಬರೋಬ್ಬರಿ $500 ಬಿಲಿಯನ್ ಹೆಚ್ಚಿನ ಮೌಲ್ಯದ ವಸ್ತುಗಳನ್ನು ಖರೀದಿ ಸೇರಿದಾವೆ ಅನ್ನುವಂತಹ ವಿಚಾರವನ್ನ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ. ಇದರ ಜೊತೆಗೆ ಭಾರತದೊಂದಿಗೆ ನಮ್ಮ ಅದ್ಭುತ ಸಂಬಂಧ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬಲವಾಗಲಿದೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ನಾನು ಕೆಲಸಗಳನ್ನು ನಿಜವಾಗಿಯೂ ಮುಗಿಸುವವರು. ಇದು ಬಹುತೇಕ ಜನರ ಬಗ್ಗೆ ಹೇಳಲು ಸಾಧ್ಯವಿಲ್ಲ. ಈ ವಿಷಯಕ್ಕೆ ನಾನು ಧನ್ಯವಾದವನ್ನು ಹೇಳ್ತೀನಿ ಅಂತ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ. ಇದರ ಅರ್ಥ ಏನು ಅಂದರೆ ಒಟ್ಟು 3 ವಿಚಾರವನ್ನು ಮೆನ್ಷನ್ ಮಾಡಿರೋದು. ಒಂದು, ಅಮೆರಿಕ ತೆರಿಗೆಯನ್ನು ಹಾಕ್ತಾ ಇತ್ತಲ್ಲ 25%, ಅದನ್ನ 25ರಿಂದ 18ಕ್ಕೆ ಇಳಿಸಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.